ಶ್ರೀ ಗುರುಭ್ಯೋ ನಮಃ. ಶ್ರೀ ಧನ್ವಂತರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾನು ಒಂದು ಔಷಧೀಯ ಗುಣ ಉಳ್ಳುವಂಥ ಒಂದು ವನಸ್ಪತಿಯ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ತೇನೆ. ಎಲ್ಲರೂ ಸ್ಕ್ರಿಪ್ಟ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ. ನಾವು ಕೆಲವೊಂದು ಔಷಧಿಗಳಿಗಾಗಿ ರೋಗಗಳಿಗೆ ಔಷಧಿಯನ್ನು ಕೊಡ್ತೇನೆ. ಅದಕ್ಕೆ ಇವೆಲ್ಲ ಮೊದಲೇ ತಯಾರಿ ಮಾಡಿಟ್ಕೊಂಡಿರೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದರ ಹೆಸರು ಪಾಷಾಣ ಭೇದ. ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇದನ್ನು ಎಲ್ಲ ಕಡೆಯೂ ಸಿಗುತ್ತೆ, ಹೊಲಗಳಲ್ಲಿ, ಬದುಗಳಲ್ಲಿ. ಮತ್ತು ಇದು ಆನೆ ನೆಗ್ಗಿಲು. ಇದನ್ನು ಹೇರಳವಾಗಿ ಎಲ್ಲ ಕಡೆ ಸಿಗುತ್ತೆ. ಇದು ಅದರ ಚೂರ್ಣ, ಆನೆ ನೆಗ್ಗಿಲು ಚೂರ್ಣ. ಮತ್ತು ಇದು ಪಾಷಾಣ ಭೇದ, ನಮ್ಮ ಕಡೆ ಮಂಡಾಳ ಗಿಡ ಅಂತ ಕರಿತೀವಿ. ಇದು ಪಾಷಾಣ ಭೇದದ ಪೌಡರ್. ಇದು ವಿಷಯ ಏನಂತಂದರೆ, ಕಿಡ್ನಿಯಲ್ಲಿ ಸ್ಟೋನ್, ಲಿವರಲ್ಲಿ ಸ್ಟೋನ್, ಲಿವರ್ ಬಾವು, ಕಿಡ್ನಿಯಲ್ಲಿರುವ ಅರಳು, ಪಿತ್ತಕೋಶದಲ್ಲಿರುವ ಅರಳನ್ನು ಈ ಚೂರ್ಣಗಳಿಂದ ವಾಸಿ ಮಾಡುವಂಥ ಗುಣ ಇದಕ್ಕೆ ಇರ್ತದೆ. ನೀವು ಕೂಡ ಎಲ್ಲಿಯಾದರೂ ಸಿಕ್ಕರೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಇವುಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಬಂದು ನಿಮ್ಮ ಮನೆಯ ನೆರಳಿನಲ್ಲಿ ಒಣಗಿಸಿ ನಂತರ ಈ ಥರ ಪೌಡರನ್ನಾಗಿ ಮಾಡಬೇಕು. ನಂತರ ಇದನ್ನು ಒಂದು ಚಮಚ, ಇದು ಕೂಡ ಒಂದು ಚಮಚ ಆನೆ ನೆಗ್ಗಿಲ ಪೌಡ್ರು ಮತ್ತು ಪಾಷಾಣ ಭೇದ ಪೌಡ್ರು, ಇದು ಕೂಡ ಒಂದು ಚಮಚ, 2 ಗ್ಲಾಸ್ ನೀರಿಗೆ ಇದನ್ನು ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಕಷಾಯವನ್ನಾಗಿ ಮಾಡಬೇಕು. 2 ಗ್ಲಾಸ್ ನೀರಿಗೆ 2 ಸ್ಪೂನ್ ಒಂದೊಂದು ಚಮಚ ಪೌಡ್ರನ್ನು ಹಾಕಿ ಅದರಿಂದ 1 ಗ್ಲಾಸ್ ಉಳಿಬೇಕು ನೀರು. ಅದನ್ನು ಸೋಸಿ ಖಾಲಿ ಹೊಟ್ಟೆಯಲ್ಲಿ ದಿನ ಬೆಳಗ್ಗೆ ಕುಡಿತಾ ಬಂದರೆ 10 mm ವರೆಗೂ, ಅಂದರೆ 10 mm ಕಿಡ್ನಿಯಲ್ಲಿ ಮತ್ತು ಪಿತ್ತಕೋಶದಲ್ಲಿ ಇರುವಂಥ 10 mm ಕಲ್ಲು ಒಡೆದು ಚೂರ್ಣವಾಗಿ ಆಚೆ ಬರುತ್ತೆ ಮತ್ತು ವಾಸಿಯಾಗುತ್ತೆ, ಕರಗುತ್ತೆ, ಹೊರಗಡೆ ಬರುತ್ತೆ. ಇದು ನಮಗೆ ಗುರುಗಳು ಮಾರ್ಗದರ್ಶನದಲ್ಲಿ ನಮಗೆ ತಿಳ್ಕೊಂಡಿರೋದು, ಅವರ ಅನುಮತಿ ಮೇಲೇ ನಾನು ಮಾಡಿರೋದು. ಇದನ್ನು ಯಾರು ಕೂಡ ಆದರೂ ಉಪಯೋಗಿಸ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂಥ ನಂಬರ್ಗೆ ಸಂಪರ್ಕಿಸಿ. ನೀವು ಕೂಡ ಮಾಡ್ಕೋರಿ, ನಮಗೂ ಸಂಪರ್ಕಿಸಿ, ನಾವು ಕೂಡ ಔಷಧಿಯನ್ನು ಕೊಡ್ತೇವೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.